ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಈ ವಿಡಿಯೋಲಿ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಆಲ್ರೆಡಿ ಕುಕ್ ಆಗಿರೋ ಸ್ವೀಟ್ ಪೊಟ್ಯಾಟೊ ಏನಿದೆ ಅಲ್ವಾ, ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ಬೌಲ್ ಒಳಗಡೆ. ಮತ್ತು 1 ಕಪ್ಪಷ್ಟು ಆನಿಯನ್ಸು ಕಟ್ ಮಾಡ್ಕೊಂಡಿರೋದು ಸಣ್ಣಕ್ಕೆ, ಮತ್ತು ಕ್ಯಾಪ್ಸಿಕಮ್ ಅದು ಸಹ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು, ಮತ್ತು ಗ್ರೇಟೆಡ್ ಕ್ಯಾರೆಟು 1 ಕಪ್ಪಷ್ಟು ತಗೊಳ್ಳಿ. ಮತ್ತು ಸಾಲ್ಟು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಲ್ಟನ್ನ. ಮತ್ತು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಗರಂ ಮಸಾಲ ಅದು ಸಹ ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಆಮೇಲೆ ಕಾರ್ನ್ಫ್ಲೋರು 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಮತ್ತು ಕಡಲೆ ಹಿಟ್ಟಿದೆ ಅಲ್ವಾ, ಅದು 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಅಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಅದನ್ನು ಕಟ್ಲೆಟ್ ಶೇಪು ವಡೆ ಥರ ಅಂತಾರಲ್ವ, ಆ ಥರ ಶೇಪಲ್ಲಿ ಅಷ್ಟೂ ಆ ಥರ ಶೇಪಲ್ಲಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಸೈಡಲ್ಲಿ. ಸೊ ಹೀಗೆ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಳ್ಳಿ. ಅದ್ರ ಮೇಲೆ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಏನು ಕಟ್ಲೆಟ್ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಸೈಡಲ್ಲಿ, ಅದನ್ನು ಪ್ಯಾನ್ ಒಳಗಡೆ ಹಾಕಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಸೊ ಒಂದು ಸೈಡ್ ಕುಕ್ ಆಗಿದೆ ಅಂದಮೇಲೆ ಅದನ್ನು ಇನ್ನೊಂದು ಸೈಡಿಗೆ ಮತ್ತೆ ಟರ್ನ್ ಮಾಡಿಕೊಂಡು ಆ ಸೈಡು ಸಹ ಚೆನ್ನಾಗಿ ಕುಕ್ ಆಗೋಗಿ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಕುಕ್ ಆಗಿದೆ ಅಂತ ಆದಮೇಲೆ ನೀವು ಅದನ್ನು ಸರ್ವಿಂಗ್ ಬೌಲ್ ಒಳಗಡೆ ತಗೊಳ್ಬೋದು. ಸೊ ಅಷ್ಟೇ, ಸಿಂಪಲ್ ಆಗಿರೋ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ರೆಡಿ ಆಗುತ್ತೆ. ಸೊ ಯಾವಾಗಲೂ ಒಂದೇ ಥರ ಬೇಯಿಸ್ಕೊಂಡು ತಿನ್ನೋದು ಬೋರಿಂಗ್ ಅನಿಸುತ್ತೆ ಅಲ್ವಾ, ಸೊ ಆವಾಗ ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಹೆಲ್ದಿಯರು ಕೂಡ, ಯಾಕಂದರೆ ಎಲ್ಲೂ ಡೀಪ್ ಫ್ರೈ ಮಾಡಿಲ್ಲ ನಾವು ಇದನ್ನು ಆಯಿಲಲ್ಲಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.